ಈಗಿಂತಲೂ ದೊಡ್ಡ ಶ್ರೀಮಂತರಿದ್ದಾರೆ. ನಮ್ಮ ಅಕ್ಕಪಕ್ಕದಲ್ಲೇ ಬಹಳ ಜನ ಶ್ರೀಮಂತರಿದ್ದಾರೆ. ಅವರೆಲ್ಲರೂ ಕೂಡ ಸಮಾಜ ಸೇವೆ ಒಳಗೂ ಕೂಡ ದುಡ್ಡು ಚೆಲ್ಲಿ ದುಡ್ಡು ಮಾಡ್ಕೊಳ್ಳೋದನ್ನು ನಾವು ಗಮನಿಸ್ತೇವೆ. ಇಂಥ ಹೊತ್ತಿಗೆ ಮಾನವಬಂಧು ವೇದಿಕೆ ಏನು ಮಾಡಬೇಕು? ನಮಗೆ ಯಾವುದು ಮಾನವಬಂಧು ವೇದಿಕೆ ಅಂತ ಒಂದು ವೇದಿಕೆಯ ಆಶಯ ಉದ್ದೇಶಗಳು ಅರ್ಥ ಆಗಬೇಕಾದ್ರೆ ಒಂದು ಚೂರು ನಮ್ಮ ಹೆಜ್ಜೆಗಳ ಹಿಂದಕ್ಕಿಟ್ಟು ಸ್ವಲ್ಪ ನಾವು ಅವಲೋಕಿಸಬೇಕಾದ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಪಾಲಣ್ಣ ಮಾತಾಡ್ತಾ ಹೇಳ್ತಿದ್ರು, ನಾವು ಮಾನವಬಂಧು ವೇದಿಕೆಗೆ ಮೊದಲು ಬಂದಾಗ ಮನುಷ್ಯನ ಚಿತ್ರ ಬರೆದು ತಲೆ ಮತ್ತು ಕೈಗಳು, ತೊಡೆ, ಪಾದಗಳನ್ನು ತೋರಿಸಿ ಇಲ್ಲಿಂದ ಅವನು ಹುಟ್ಟಿದವನು, ಇಲ್ಲಿಂದ ಇವನು ಹುಟ್ಟಿದವನು ಅಂತ ನಾವೆಲ್ಲರೂ ಕೂಡ ಕಾಲಿಂದ ಹುಟ್ಟಿದವರಂತ ಹೇಳಿದ ಕಥೆಯನ್ನು ಸುಮಾರು 3,000-4,000 ವರ್ಷದಿಂದ ನಂಬಿಸ್ಕೊಂಡು ಬಂದಾನೆ. ಬಟ್ ನಾವ್ಯಾರು ಕಾಲು ಕೈ ಕಿವಿಯಲ್ಲಿ ಹುಡ್ತವ್ರಲ್ಲ, ನಮ್ಮ ತಾಯಿ ಗರ್ಭದಿಂದಲೇ ಹುಡ್ತವ್ರು. ಇದಷ್ಟೇ ಸತ್ಯ. ಉಳಿದದ್ದು ಸುಳ್ಳು ಅಂತ ಅಂದರೂ ಕೂಡ ಸುಳ್ಳನ್ನು ಇವತ್ತಿಗೂ ನಂಬಿಸ್ಕೊಂಡು ಬಂದರು. ನಾವು ತಲೆ ಉಡ್ತೇವೆ ಅಂತಂದು, ನಾವು ನೀವು ಪಾದ ಉಡ್ತಾರಂತಪ್ಪ. ಹಂಗಾಗಿ ನಾವು ಯಾರ್ಯಾರೆ ಕಾಲಿಗೆ ನಮ್ಮ ಕಾಲು ತಾಗಿರೆ ತಕ್ಷಣಕ್ಕೆ ಕ್ಷಮಿಸುವಂತೆ ನಾವು. ಯಾಕಂದರೆ ಹಂಗಂದ್ರೆ ಅವ್ರ ಆದ ನೋವನ್ನು ನಮ್ಮ ಕಾಲು ಅಸ್ಪೃಶ್ಯಾಂಗ ಮುಟ್ಟಿ ಅಪಮಾನ ಮಾಡ್ತು. ಅದಕ್ಕೆ ನಾನು ಕಡ್ದವ ಯಾರೋ ಊರ ಹೆಣ್ಣಲ್ಲಿದ್ದರೆ ಎಲ್ಲಿದ್ದಾವೆ ಮಾರಾಟಾಗಿರ್ತವೆ, ನಾಯಕರಾಗಿರ್ತವೆ, ಇಲ್ಲ ಒಡ್ರಾಟಾಗಿರ್ತವೆ. ಸತ್ಯ ತಾನೆ? ಗೋಲೋಕಾರದನ್ನೇ ಹೇಳ್ತಾನೆ, ನಮಗೆ ಶಿಕ್ಷಣ ಸಿಗದಂತೆ ನೋಡಿಕೊಳ್ಳಬೇಕು, ನಮಗೆ ಪೌಷ್ಟಿಕ ಆಹಾರ ಸಿಗದಂತೆ ನೋಡಿಕೊಳ್ಳಬೇಕು. ನಮಗೆ ಹುಟ್ಟುವ ಮೊದಲ ಮಗು ಅದನ್ನು ಗಂಗೆಗೆ ಅದನ್ನು ದಾನ ಕೊಡಬೇಕು. ಮೊದಲೆಲ್ಲ ಹುಟ್ಟಿದ ಗಂಡು ಮಗುವನ್ನು ನದಿಯ ತೇಲ್ಬೇಕಾಗಿತ್ತು. ಯಾಕಂದ್ರೆ ಅವು ದಸ್ಪುಷ್ಟ ಹುಡ್ತಾವೆ ಮತ್ತೆ ಅವು ದೊಡ್ಡ ಹುಟ್ಟಿದ್ರೆ ನಾಳೆ ನಮ್ಮ ಶತ್ರು ಹಾಕೋಣ ಕಾರಣಕ್ಕೋಸ್ಕರ ಅಮ್ಮನಿಗೆ ಅರ್ಪಿಸ್ಬೇಕಾಗಿತ್ತು. ಸುಂದರವಾದ ಹೆಣ್ಮಕ್ಳು ಹುಟ್ಟರೆ ದೇವದಾಸಿ ಮಾಡಬೇಕಾಗಿತ್ತು. ಸತ್ಯ ತಾನೆ? ಇವೆಲ್ಲ ಇದಾವ ತಾನೆ. ಪೌಷ್ಟಿಕ ಆಹಾರ ಸಿಗದಂಗೆ ಏನು ಮಾಡ್ತೀವಿ ಅಂದರೆ ಅವ್ರು ತಿನ್ನೋವಷ್ಟು ತಿಂದು ಉಳಿದದ್ದನ್ನು ದೇವರು ಮೂರ್ತಿಗಳ ಮೇಲೆ ಚೆಲ್ತಿದ್ವಿ. ಹಾಲು ಚೆಲ್ತೀವಿ, ತುಪ್ಪ ಚೆಲ್ತೀವಿ, ಮೊಸರು ಚೆಲ್ತೀವಿ, ಜೇನುತುಪ್ಪ ಚೆಲ್ತೀವಿ, ಅಭಿಷೇಕ ಅಂತಾರೆ ಅದನ್ನು. ಅದ್ರ ಉದ್ದೇಶ ಏನಂದರೆ ನಮಗೆ ಸಿಗದ ಹಾಗೆ ನೋಡಿಕೊಳ್ಳೋದು. ಮನು ಸಂಹಿತೆಯಲ್ಲೇ ಬರೆದಿದೆ, ತುಪ್ಪವನ್ನು ನಾವು ತಿನ್ನುವ ಹಾಗಿಲ್ಲ. ಆಕಳು ಸಹಕಾರ, ದನ ಎಣ್ಣೆ ಸಹಕಾರ ನಾವು ಆಗಿರ್ಬೋದು. ನಾವು ಮಜ್ಜಿ ಕುಡಿಬೇಕು, ಅಡ್ಡೆ ತುಪ್ಪ ಅವ್ರಿಗೆ ಕೊಡಬೇಕು. ನಾವು ಇವತ್ತು ಹಾಕಿದ್ರೆ ಮಾತ್ರ ಗೆಣ್ಣೆ ಯಾರು ಕೊಡ್ತೀವಿ? ಗೂಡೆ ಕಡೆಗಿಟ್ಟು ಒಂದು ಚಿತ್ರ ಬರೆಸಿ ತಲೆಗೊಂದು ಮಾರ್ಕ್ ಮಾಡಿ, ಹೊಟ್ಟೆ ಒಂದು ಮಾರ್ಕು, ಕಾಲಿಗೊಂದು ಮಾರ್ಕು, ಪಾದಕ್ಕೊಂದು ಮಾರ್ಕ್ ಮಾಡಿ ನೀವು ಏನಂತ ತೋರಿಸಿ ಕೇಳಬೇಕಂತ ಕೇಳಿಕೊಂಡಿದ್ವಿ. ಈ ಇತಿಹಾಸ ಅಂತೇಳಿ ಅದರಿಂದ ಶುರುವಾಗಿದ್ದು ಇಲ್ಲಿಗೆ ಈಗ 12 ವರ್ಷಕ್ಕೆ ಬಂದಿತ್ತು. ಅಂದರೆ ನಮ್ಮ ತಾಲೂಕಲ್ಲಿ ಎಲ್ಲರಿಗೂ ಸಹ ಈ ಮಾನವ ಬಂಧುತ್ವ ವಿಚಾರವಾಗಿ ಸಂಪೂರ್ಣ ಗೊತ್ತಿದೆ. ಇದು ಯಾರು ಕುಟ್ಕೊಂಡಿದೆ, ಇದು ಎಲ್ಲಿಗೆ ಹೋಗುತ್ತಿದ್ದು, ಇದನ್ನು ನಾವು ಯಾವ ರೀತಿ ಎಫೆಕ್ಟಿವ್ ತಗೊಂಡೋಗ್ಬೇಕಂತೇಳಿ ಎಲ್ಲ ಗೊತ್ತಿದೆ. ಆಲ್ರೆಡಿ ಏನಂದರೆ ಗುಂಪಾಗಿ ಹೋಗಿ ಗ್ರಾಮಗಳಲ್ಲಿ ಸಭೆ ಮಾಡಿ ಬಿಟ್ಟರೆ ಇನ್ನೆಲ್ಲ ಪ್ರತಿಯೊಂದು ಊರಾಗ ಸಹ 10 ಹುಡುಗರು ಈ ಮಾನವ ಬಂಧುತ್ವ ವೇದಿಕೆ ಬಗ್ಗೆ ಹೆಸರು ಹೇಳಿ ಇದನ್ನು ಜಗಪ್ರಸಾದ್ ಅವರು ಇಂಥ ವಿಷಯಕ್ಕಾಗಿ ಮಾಡಿದ್ದಾರೆ. ಇದು ಯಾವುದೇ ಪಕ್ಷ ಅಲ್ಲ, ಯಾವುದೇ ಜಾತಿ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಸರ್ವ ಜನಾಂಗನ ಉಳಿಬೇಕು ಅನ್ನೋ ಕಾರಣಕ್ಕಾಗಿಯೇ ಜಗಪ್ರಸಾದ್ ಅವರು ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ.